Welcome back. 35th question. If x equals to a, y equals to b are the solutions of equations x minus y equal to 2 and x plus y equal to 4, then the values of a and b are respectively. x minus y equal to 2 ಮತ್ತು x plus y equal to 4 ಸಮೀಕರಣಗಳಿಗೆ x equal to a ಮತ್ತು y equal to b ಪರಿಹಾರಗಳಾದರೆ a ಮತ್ತು b ಗಳು b ಬೆಲೆಗಳು ಕ್ರಮವಾಗಿ. A and B are the solutions of the given equations. Since they are the solutions, x equal to a and y equal to b are the solutions. So those two values must satisfy these two equations. x equal to a, y equal to b ಹಾಕಿದಾಗ ಈಕ್ವೇಶನ್ ಏನಾಗಬೇಕು ಅಂತಂದ್ರೆ ಸ್ಯಾಟಿಸ್ಫೈ ಆಗಬೇಕು. Therefore x minus y equal to 2 ಅನ್ನೋದನ್ನ ನಾವು a minus b equal to 2 ಅಂತ ಬರೀಬಹುದು. Similarly x plus y equal to 4 ಇದೆಯಲ್ಲ ಅದನ್ನ a plus b equal to 4 ಅಂತ ಬರೀಬಹುದು. ಈಗ ಅಬ್ಸರ್ವ್ ಮಾಡಿದ್ರೆ b ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಇದೆ, ಕೋಎಫಿಷಿಯಂಟ್ ಆಫ್ 1 1 ಇರೋದ್ರಿಂದ ನಾವೇನ್ ಮಾಡಬಹುದು, ಇವೆರಡು ಈಕ್ವೇಶನ್ ಗಳನ್ನ ಸಾಲ್ವ್ ಮಾಡಬಹುದು. ಸೊ ದಟ್ ವಿ ವಿಲ್ ಗೆಟ್ ದ ವ್ಯಾಲ್ಯೂಸ್ ಆಫ್ a and b. ಪ್ಲಸ್ b ಗೆಟ್ಸ್ ಕ್ಯಾನ್ಸಲ್ಡ್ ವಿತ್ ಮೈನಸ್ b. b ಮೈನಸ್ b ಕ್ಯಾನ್ಸಲ್ ಆಯ್ತು. a plus a 2a equals to 2 plus 4 is equal to 6. ಆಕ್ಚುಲಿ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಆಡ್ ಮಾಡ್ತಾ ಇದೀವಿ. ಸೊ ಆಡ್ ಮಾಡುವಾಗ ಈ ಸೈನ್ಗಳೇನು ಚೇಂಜ್ ಆಗಲ್ಲ. ಒಂದ್ ವೇಳೆ ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಸೆಕೆಂಡ್ ಈಕ್ವೇಶನ್ ನ ಸೈನ್ಗಳು ಚೇಂಜ್ ಆಗುತ್ತೆ. ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಇಲ್ಲಿ 2 1s 2 3s 6. therefore the value of a will be equal to 3. a ವ್ಯಾಲ್ಯೂ 3 ಇದೆ ಮತ್ತೆ ಇಲ್ಲಿ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಫಸ್ಟ್ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದ್ರೆ ದ ವ್ಯಾಲ್ಯೂ ಆಫ್ a ಆಗಿರುತ್ತೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ 3 ಇದೆ, ಥರ್ಡ್ ಆಪ್ಷನ್ ಅಲ್ಲಿ 3 ಇದೆ ಅಂತಂದ್ರೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಏನಾಗಿರುತ್ತೆ, ಆನ್ಸರ್ ಆಗಿರುತ್ತೆ. ಸೊ ಸೆಕೆಂಡ್ ಆಪ್ಷನ್ ರಾಂಗ್, ಫೋರ್ತ್ ಆಪ್ಷನ್ ರಾಂಗ್. ಯಾಕಂದ್ರೆ ಇಲ್ಲಿ a ವ್ಯಾಲ್ಯೂ 5 ಇದೆ, ಇಲ್ಲಿ a ವ್ಯಾಲ್ಯೂ -5 ಇದೆ, -1 ಇದೆ. a equal to 3 ನ ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಹಾಕೋಣ. ಯಾವ್ದ್ರಲ್ಲಿ ಹಾಕ್ತೀನಿ ನಾನು ಅಂತಂದ್ರೆ ಈ ಈಕ್ವೇಶನ್ ಅಲ್ಲಿ ಹಾಕ್ತೀನಿ. a plus b equals to 4 ಅಂತ ಇದೆ. a equal to 3 ಅಂತ ಈಗ ತಾನೇ ಕಂಡುಹಿಡಿದಿದ್ದೀವಿ. ಸೊ b equals to 4. b equals to 4 plus 3 ರೈಟ್ ಸೈಡ್ ತಗೊಂಡ್ರೆ -3 ಆಯ್ತು. therefore we get b equals to 1. therefore the value of a is 3 and the value of b is 1. 3 and 1, this is the solution. So option 3 correct, option 1 wrong. Next question. When a plus b plus c equals to 9 and ab plus bc plus ca equal to 26, then the value of a square plus b square plus c square is. a plus b plus c equal to 9 ಮತ್ತು ab plus bc plus ca equal to 26 ಆದಾಗ a square plus b square plus c square equals to. ನೋಡಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂತ ಇದೆ, ಜೊತೆಗೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಂತ ಇದೆ, ಅದ್ರ ಜೊತೆಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಇರೋದ್ರಿಂದ ನಮಗೆ ಇಮಿಡಿಯೇಟ್ಲಿ ಏನ್ ತಲೆಗೆ ಬರಬೇಕು, ಯಾವ ಐಡೆಂಟಿಟಿ ತಲೆಗೆ ಬರಬೇಕು ಅಂತಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್, ಈ ಒಂದು ಐಡೆಂಟಿಟಿ ನಮ್ಮ ತಲೆಗೆ ಬರಬೇಕು. ಸೊ ಏನಿದೆ ಅಂತಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಅಂತ ಇದೆ ಐಡೆಂಟಿಟಿ. ಇಲ್ಲಿ a ಪ್ಲಸ್ ಬಿ ಪ್ಲಸ್ ಸಿ ಅಂತಂದ್ರೆ 9 ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಈ ಬೇಸ್ ಏನಿದೆ a ಪ್ಲಸ್ ಬಿ ಪ್ಲಸ್ ಸಿ, ಆ ಪ್ಲೇಸ್ ಅಲ್ಲಿ ನಾನು 9 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸ್ಕ್ವೇರ್ ಆಸ್ ಇಟ್ ಈಸ್ ಇರಲಿ 9 ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, ಇದು ಆಸ್ ಇಟ್ ಈಸ್ ಇರಲಿ, ಪ್ಲಸ್ ಈ ಮೂರು ಟರ್ಮ್ ಗಳಿಂದ 2 ನ ನಾನೇನ್ ಮಾಡ್ತೀನಿ, ಕಾಮನ್ ತೆಗಿತೀನಿ. 2 ಕಾಮನ್ ಬಂದ್ರೆ ಬ್ರಾಕೆಟ್ ಅಲ್ಲಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಉಳಿತು. 9 ಸ್ಕ್ವೇರ್ ಮೀನ್ಸ್ 81. ದಿಸ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಇದನ್ನ ನಾವು ಏನು ಫೈಂಡ್ ಔಟ್ ಮಾಡಬೇಕಾಗಿರೋದು 2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಂತಂದ್ರೆ 26 ಇದೆ. ಸೊ 26 81 ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆಸ್ ಇಟ್ ಈಸ್ ಇರಲಿ, ಪ್ಲಸ್ 2 ಇಂಟು 26 ಅಂತಂದ್ರೆ 52. 52 ಲೆಫ್ಟ್ ಸೈಡ್ ಬಂದ್ರೆ -52 ಆಗುತ್ತೆ. therefore 81 minus 52 equals to, ಇದು as it is, a square plus b square plus c square as it is. 81 minus 52 ಈಗ ಸಬ್ಟ್ರಾಕ್ಟ್ ಮಾಡಿದ್ರೆ ಇದು 7 ಆಗಿದ್ರೆ ಇದು 11 ಆಯ್ತು. 11 minus 2 ಅಂತಂದ್ರೆ 9, 7 minus 5 ಅಂತಂದ್ರೆ 2. therefore a square plus b square plus c square is equal to 29. a square plus b square plus c square equals to 29. Fourth option is correct.
Next question, a plus b equals to 90 degree, cot b equal to 3 by 4, then sin a is equal to. ಒಂದು ರೆಫರೆನ್ಸ್ಗೆ ರೈಟ್ ಆಂಗಲ್ ಟ್ರಯಾಂಗಲ್ ತಗೋಣ, ಯಾಕಂದ್ರೆ ಇದು ಟ್ರಿಗ್ನೋಮೆಟ್ರಿಕ್ ರಿಲೇಟೆಡ್ ಕ್ವಶನ್ ಆಗಿರೋದ್ರಿಂದ ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇರುತ್ತೆ. ಎ ಪ್ಲಸ್ ಬಿ ಈಕ್ವಲ್ ಟು 90 ಡಿಗ್ರಿ ಅಂತಂದ್ರೆ ಇದು ಎ, ಇದು ಬಿ ಆಗಿರಲಿ. ಯಾಕಂದ್ರೆ 90 ಡಿಗ್ರಿ ಇರೋಂಥ ಆಂಗಲ್ ಸಿ ಆಂಗಲ್ ಆಗಿದ್ದಾಗ ಮಾತ್ರ ಎ ಪ್ಲಸ್ ಬಿ 90 ಡಿಗ್ರಿ ಆಗಕ್ಕೆ ಸಾಧ್ಯ. ಸೊ ಎ ಪ್ಲಸ್ ಬಿ 90 ಡಿಗ್ರಿ ಆಯಿತು. ಓಕೆ, ಸಿ ಅನ್ನೋ ಒಂದು ವರ್ಟೆಕ್ಸ್ ಅಲ್ಲಿ 90 ಡಿಗ್ರಿ ಫಾರ್ಮ್ ಆಗಿರುತ್ತೆ. ಉಳಿದಂತೆ ಎ ಮತ್ತು ಬಿ ಈ ಎರಡು ಆಂಗಲ್ ಗಳನ್ನ ಆಡ್ ಮಾಡಿದಾಗ 90 ಡಿಗ್ರಿ ಬರುತ್ತೆ. ಓಕೆ, ಇನ್ನೇನು ಕೊಟ್ಟಿದ್ದಾರೆ, ಕಾಟ್ ಬಿ ಈಕ್ವಲ್ ಟು 3 by 4 ಅಂತ ಕೊಟ್ಟಿದ್ದಾರೆ. ನಾವು ಫೈಂಡ್ ಮಾಡಬೇಕಾಗಿರೋದು ಸೈನ್ ಎ. ಕಾಟ್ ಬಿ ಈಕ್ವಲ್ ಟು 3 by 4 ಆಗೋದಾದ್ರೆ ಟ್ಯಾನ್ ಬಿ ಏನಾಗುತ್ತೆ, 4 by 3 ಆಗುತ್ತೆ. ಯಾಕಂದ್ರೆ ಟ್ಯಾನ್ ಈಸ್ ದ ರೆಸಿಪ್ರೋಕಲ್ ಆಫ್ ಕಾಟ್. ದೇರ್ ಫೋರ್ ಇಫ್ ಕಾಟ್ ಬಿ is 3 by 4 then tan b will be equal to 4 by 3. ಟ್ಯಾನ್ ನ ರೇಷಿಯೋ ಏನಿದೆ ಅಂತಂದ್ರೆ ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಇದೆ. ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಸೈನ್ ನ ರೇಷಿಯೋ ಏನಿರುತ್ತದೆ, ಸೈನ್ ಥೀಟಾ ಈಕ್ವಲ್ಸ್ ಟು ಆಪೋಸಿಟ್ ಸೈಡ್ ಬೈ ಹೈಪಾಟ್ನಸ್ ಅಂತ ಇದೆ ಸೈನ್. ಇನ್ನು ಕಾಸ್ದು ಅಡ್ಜಸೆಂಟ್ ಸೈಡ್ ಬೈ ಹೈಪಾಟ್ನಸ್ ಅಂತ ಇದೆ. ಇನ್ನು ಟ್ಯಾನ್ದು ಆಪೋಸಿಟ್ ಬೈ ಅಡ್ಜಸೆಂಟ್. ಇಲ್ಲಿ ಟ್ಯಾನ್ ಯಾವ ಆಂಗಲ್ ಹೇಳ್ತಾ ಇರೋದು ಅಂತಂದ್ರೆ ಬಿ ಗೆ. ಹಾಗಾದ್ರೆ ಬಿ ನ ನಾವು ರೆಫರೆನ್ಸ್ ಆಗಿ ಇಟ್ಕೊಂಡು ಆಪೋಸಿಟ್ ಮತ್ತು ಅಡ್ಜಸೆಂಟ್ ಅನ್ನ ಹೇಳಬೇಕು. ಬಿ ಗೆ ಆಪೋಸಿಟ್ ಯಾವುದು ಅಂತಂದ್ರೆ ಎ ಸಿ ಮತ್ತು ಅಡ್ಜಸೆಂಟ್ ಯಾವುದು ಅಂತಂದ್ರೆ ಬಿ ಸಿ. ದೇರ್ ಫೋರ್ ಆಪೋಸಿಟ್ ಪ್ಲೇಸ್ ಅಲ್ಲಿ 4 ಇದೆ ಅಂತಂದ್ರೆ ಎ ಸಿ ಎಷ್ಟಿರುತ್ತೆ, 4 ಇರುತ್ತೆ. ಬಿ ಸಿ 3 ಇರುತ್ತೆ. ಆಪೋಸಿಟ್ ಬೈ ಅಡ್ಜಸೆಂಟ್. ದೇರ್ ಫೋರ್ ಎ ಸಿ ಬೈ ಬಿ ಸಿ. ದೇರ್ ಫೋರ್ ಎ ಸಿ ವಿಲ್ ಬಿ ಈಕ್ವಲ್ ಟು 4 ಅಂಡ್ ಬಿ ಸಿ ವಿಲ್ ಬಿ ಈಕ್ವಲ್ ಟು 3. ಎ ಸಿ 4 ಇದೆ, ಬಿ ಸಿ 3 ಇದೆ ಅಂತಂದ್ರೆ ಎ ಬಿ 5 ಇರುತ್ತೆ. ಇದು ಹೆಂಗ್ ಹೇಳ್ತೀನಿ ನಾನು ಅಂತಂದ್ರೆ ಪೈಥಾಗೋರಿಯನ್ ಟ್ರಿಪ್ಲೆಟ್ ನಮ್ಗೆ ಗೊತ್ತಿರಬೇಕು. ಫಸ್ಟ್ ಪೈಥಾಗೋರಿಯನ್ ಟ್ರಿಪ್ಲೆಟ್ ಏನಿದೆ ಅಂತಂದ್ರೆ 3, 4, 5 ಅಂತ ಇದೆ. ಇದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಪೈಥಾಗೋರಸ್ ಥಿಯರಮ್ ನಾವಿಲ್ಲಿ ಅಪ್ಲೈ ಮಾಡಬಹುದು. ಪೈಥಾಗೋರಸ್ ಥಿಯರಮ್ ಯಾವ ರೀತಿ ಅಪ್ಲೈ ಮಾಡ್ತೀವಿ, ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಹೈಪಾಟ್ನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್. ಎ ಸಿ ಅಂತಂದ್ರೆ 4 ಸ್ಕ್ವೇರ್, ಬಿ ಸಿ ಅಂತಂದ್ರೆ 3 ಸ್ಕ್ವೇರ್. 4 ಸ್ಕ್ವೇರ್ ಈಸ್ 16, 3 ಸ್ಕ್ವೇರ್ ಈಸ್ 9. 16 plus 9 that is 25. ಇದು ಎ ಬಿ ಸ್ಕ್ವೇರ್. ಇಫ್ ಎ ಬಿ ಸ್ಕ್ವೇರ್ ಈಸ್ 25 then ಎ ಬಿ ವಿಲ್ ಬಿ ಈಕ್ವಲ್ ಟು ರೂಟ್ 25 that is 5. therefore ಎ ಬಿ ಎಷ್ಟಾಯ್ತು ಅಲ್ಲಿಗೆ 5 ಆಯ್ತು. ಸೊ 3 ಸೈಡ್ಗಳು ನಮ್ಗೆ ಸಿಕ್ತು. ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಸೈನ್ ಎ ಕ್ಯಾಲ್ಕುಲೇಟ್ ಮಾಡಬೇಕು. ಎ ಅಂತಂದ್ರೆ ಇಲ್ಲಿದೆ ಆಂಗಲ್. ಸೊ ಇದನ್ನ ನಾವು ರೆಫರೆನ್ಸ್ ಆಗಿ ಇಟ್ಕೊಂಡು ಆಪೋಸಿಟ್ ಮತ್ತು ಅಡ್ಜಸೆಂಟ್ ಹೈಪಾಟ್ನಸ್ ಇವುಗಳನ್ನ ನಾವು ತಗೊಳ್ಬೇಕಾಗ್ತದೆ. ದೇರ್ ಫೋರ್ ಸೈನ್ ಎ ಏನಂತ ಇದೆ, ಆಪೋಸಿಟ್ ಸೈಡ್ ಬೈ ಹೈಪಾಟ್ನಸ್. ಹಾಗಾದ್ರೆ ಎ ಗೆ ಆಪೋಸಿಟ್ ಯಾವುದು ಅಂತಂದ್ರೆ ಬಿ ಸಿ ಡಿವೈಡೆಡ್ ಬೈ ಹೈಪಾಟ್ನಸ್ ಇಸ್ ಎ ಬಿ. ದೇರ್ ಫೋರ್ ಇಟ್ ವಿಲ್ ಬಿ ಈಕ್ವಲ್ ಟು ಬಿ ಸಿ ಅಂತಂದ್ರೆ 3 ಇದೆ, ಎ ಬಿ ಅಂತಂದ್ರೆ 5 ಇದೆ. ದೇರ್ ಫೋರ್ ಸೈನ್ ಎ ಇಸ್ ಈಕ್ವಲ್ ಟು 3 by 5. ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. Next question, the ratio in which the x-axis divides the line segment joining 3, 6 and 12, -3 is. x ಅಕ್ಷವು 3, 6 ಮತ್ತು 12, -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ವಿಭಾಗಿಸುವ ಅನುಪಾತ ಯಾವ ಅನುಪಾತದಲ್ಲಿ ವಿಭಾಗಿಸ್ತದೆ ಅಂತ. ಫಾರ್ ಎಕ್ಸಾಂಪಲ್ ನಾವೇನ್ ಮಾಡೋಣ ಅಂತಂದ್ರೆ ಇದು x ಅಕ್ಷ ಅಂತ ಅನ್ಕೊಳ್ಳೋಣ, ಇದು x ಆಕ್ಸಿಸ್. ಓಕೆ, ವೈ ಆಕ್ಸಿಸ್ ಅದು ಎಲ್ಲೋ ಇರಲಿ, ನಮಗೆ ತೊಂದರೆ ಇಲ್ಲ. 3, 6 ಇಲ್ಲಿ ಎಲ್ಲೋ ಇದೆ ಅಂತ ಅನ್ಕೊಳ್ರಿ. ಇಮ್ಯಾಜಿನ್ ದಿಸ್ ಪಾಯಿಂಟ್ ಇಸ್ 3, 6. ಇನ್ನೊಂದು ಪಾಯಿಂಟ್ 12, -3 ಇದೆ. ಅದು ಈ ಲೈನ್ ಇನ್ನೊಂದು ಸೈಡ್ ಇರ್ತದೆ. ಎಲ್ಲಾದ್ರೂ ಇರ್ಬೋದು, ಈ ಕಡೆ ಇರ್ಬೋದು, ಈ ಕಡೆ ಇರ್ಬೋದು, ಎಲ್ಲಾದ್ರೂ ಇರ್ಬೋದು. 12, -3 ಈ ಎರಡು ಪಾಯಿಂಟ್ ಗಳನ್ನ ಜಾಯಿನ್ ಮಾಡ್ತಕ್ಕಂತ ಒಂದು ಲೈನ್ ಸೆಗ್ಮೆಂಟ್ ಇದೆ. ಈ ರೀತಿ ಒಂದು ಲೈನ್ ಸೆಗ್ಮೆಂಟ್. ಈ ಲೈನ್ ಸೆಗ್ಮೆಂಟ್ ನ ಈ ಎಕ್ಸ್ ಆಕ್ಸಿಸ್ ಏನಿದೆ ಆ ಎಕ್ಸ್ ಆಕ್ಸಿಸ್ ಇಲ್ಲಿ ಕಟ್ ಮಾಡ್ತದೆ. ಯಾವ ರೇಷಿಯೋನಲ್ಲಿ ಕಟ್ ಮಾಡುತ್ತೆ ಅಂತ ಕೇಳಿರೋದು. ಫಸ್ಟ್ ಕೊಟ್ಟಿರೋಂಥದ್ದು 3, 6 ಆಗಿರೋದ್ರಿಂದ ಇಲ್ಲಿ ಎಂ ಅಂತ ತಗೊಳ್ತೀನಿ ನಾನು, ಈ ಕಡೆ ಎನ್ ಅಂತ ತಗೊಳ್ತೀನಿ. m:n ರೇಷಿಯೋನಲ್ಲಿ ಕಟ್ ಮಾಡ್ತಾ ಇರೋದು. ಈ ಒಂದು ಕೋಆರ್ಡಿನೇಟ್ ಪೇರ್ ನ x1 y1 ಅಂತ ಅನ್ಕೊಳ್ಳೋಣ, ಇದನ್ನ x2 y2 ಅಂತ ಕರೆಯೋಣ. ರೇಷಿಯೋ ಯಾವ ರೀತಿ ಇದೆ ಅಂತಂದ್ರೆ
mx2 ಪ್ಲಸ್ nx1 ಡಿವೈಡೆಡ್ ಬೈ m ಪ್ಲಸ್ n. ಇದು x ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್. ಇನ್ನು y ಕೋಆರ್ಡಿನೇಟ್ ಏನಾಗಿರುತ್ತದೆ, my2 ಪ್ಲಸ್ ny1 ಡಿವೈಡೆಡ್ ಬೈ m ಪ್ಲಸ್ n. ಇದು y ಕೋಆರ್ಡಿನೇಟ್ ಆಗಿರುತ್ತೆ. ಯಾವುದರ y ಕೋಆರ್ಡಿನೇಟ್? ಇಲ್ಲೇನು ಪಾಯಿಂಟ್ ಇದೆ ಇದರ x ಕೋಆರ್ಡಿನೇಟ್ mx2 ಪ್ಲಸ್ nx1 ಡಿವೈಡ್ ಬೈ m ಪ್ಲಸ್ n. ಇನ್ನು y ಕೋಆರ್ಡಿನೇಟ್ my2 ಪ್ಲಸ್ ny1 ಡಿವೈಡ್ ಬೈ m ಪ್ಲಸ್ n. ಹಾಗಾದ್ರೆ ಈ x ಕೋಆರ್ಡಿನೇಟ್ ಮತ್ತು y ಕೋಆರ್ಡಿನೇಟ್ಗಳು ಏನೇನು ಆಗಿರಬಹುದು? x ಕೋಆರ್ಡಿನೇಟ್ ಗೊತ್ತಿಲ್ಲ ಏನಾಗಿದೆ ಅಂತ, ಅದು x ಆಗಿರ್ಲಿ. ಬಟ್ y ಕೋಆರ್ಡಿನೇಟ್ ಏನಾಗಿರುತ್ತೆ ಅಂದ್ರೆ 0 ಆಗಿರುತ್ತೆ. ಬಿಕಾಸ್ ದಿಸ್ ಪಾಯಿಂಟ್ ಈಸ್ ಆನ್ x ಆಕ್ಸಿಸ್. x ಆಕ್ಸಿಸ್ ಮೇಲೆ ಇರೋದ್ರಿಂದ y ಕೋಆರ್ಡಿನೇಟ್ ಏನಾಗಿರುತ್ತೆ ಅಂತಂದ್ರೆ 0 ಆಗಿರುತ್ತೆ. ಹಾಗಾಗಿ ನಾವು ಯಾವುದಕ್ಕೆ ಈಕ್ವೇಟ್ ಮಾಡೋಣ ಅಂತಂದ್ರೆ y ಕೋಆರ್ಡಿನೇಟ್ ಅನ್ನ y ಕೋಆರ್ಡಿನೇಟ್ ಈಕ್ವೇಟ್ ಮಾಡಿಬಿಟ್ರೆ ನಮಗೆ ರೇಷಿಯೋ ಸಿಗ್ತದೆ. ದೇರ್ಫೋರ್ ಸೊ m ಅಂತಂದ್ರೆ m ಆಗಿರ್ಲಿ, x2 ಅಂತಂದ್ರೆ x2 ಅಂತಂದ್ರೆ 12, mx2 ಪ್ಲಸ್ nx1, x1 ಅಂತಂದ್ರೆ 3 ಡಿವೈಡೆಡ್ ಬೈ m ಪ್ಲಸ್ n. ಇದು x ಕೋಆರ್ಡಿನೇಟ್. y ಕೋಆರ್ಡಿನೇಟ್ ಏನಿದೆ my2, y2 ಅಂತಂದ್ರೆ -3 ಪ್ಲಸ್ ny1 ದಟ್ ಈಸ್ 6 ಡಿವೈಡೆಡ್ ಬೈ m ಪ್ಲಸ್ n. ದಿಸ್ ಬ್ರಾಕೆಟ್ ವಿಲ್ ಬಿ ಈಕ್ವಲ್ ಟು x, 0. x ಕೋಆರ್ಡಿನೇಟ್ ನ ಈಕ್ವೇಟ್ ಮಾಡೋದು ಬೇಡ, ಯಾಕಂದ್ರೆ ಇಲ್ಲಿ x ಅನ್ನೋದೇ ಒಂದು ವೇರಿಯಬಲ್ ಇದೆ. ಲೆಟ್ ಅಸ್ ಈಕ್ವೇಟ್ y ಕೋಆರ್ಡಿನೇಟ್. y ಕೋಆರ್ಡಿನೇಟ್ ಗೆ ಈಕ್ವೇಟ್ ಮಾಡೋಣ. y ಕೋಆರ್ಡಿನೇಟ್ ಗೆ ಈಕ್ವೇಟ್ ಮಾಡಿದ್ರೆ m ಇಂಟು -3 ಪ್ಲಸ್ n ಇಂಟು 6 ಡಿವೈಡೆಡ್ ಬೈ m ಪ್ಲಸ್ n ಅಂಡ್ ದಿಸ್ ಇಸ್ ಈಕ್ವಲ್ ಟು 0. y ಕೋಆರ್ಡಿನೇಟ್ ಏನಿದೆ ಇಲ್ಲಿ 0 ಇದೆ. ಸೊ m ಪ್ಲಸ್ n ಅನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ರೆ 0 ಇಂಟು m ಪ್ಲಸ್ n 0 ಆಯ್ತು. ಸೊ ನ್ಯೂಮರೇಟರ್ ಮಾತ್ರ ಉಳಿತಿಲ್ಲ. m ಇಂಟು -3 ಇದೆ, ಇದನ್ನ -3m ಅಂತ ಬರೀಬಹುದು. ಪ್ಲಸ್ n ಇಂಟು 6 ಇರೋದನ್ನ 6n ಅಂತ ಬರೀಬಹುದು, ಈಕ್ವಲ್ ಟು 0. -3m ಈಕ್ವಲ್ ಟು -6n. 6n ಈ ಕಡೆ ಬಂದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ನನಗೆ ರೇಷಿಯೋ ಬೇಕಾಗಿರೋದು ಅಂದ್ರೆ m:n. ಈ ರೇಷಿಯೋ ಬೇಕಾಗಿದೆ ನನಗೆ. ಹಾಗಾಗಿ ನಾವು m ಬೈ n ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. m ಬೈ n ಈಸ್ ನಥಿಂಗ್ ಬಟ್ m:n. m ಇಲ್ಲಿದೆ, n ಕೆಳಗಡೆ ತಗೊಳ್ತೀನಿ, 3 ನ ಈ ಕಡೆ ತಗೊಳ್ತೀನಿ. ಸೊ ದಟ್ ವಿ ಗೆಟ್ m ಬೈ n ಈಕ್ವಲ್ ಟು 6/3. n ಈ ಕಡೆ ತಗೊಂಡಿದ್ದೀನಿ, 3 ನ ಈ ಕಡೆ ತಗೊಂಡಿದ್ದೀನಿ. 3 1s 3 2s. ದೇರ್ಫೋರ್ 2/1. ಇದನ್ನ ರೇಷಿಯೋ ಫಾರ್ಮ್ ಅಲ್ಲಿ ಬರೆದ್ರೆ 2:1 ಆಯಿತು. ದೇರ್ಫೋರ್ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. 2:1 ಅಲ್ಲಿ ಡಿವೈಡ್ ಮಾಡುತ್ತೆ x ಆಕ್ಸಿಸ್. ನೆಕ್ಸ್ಟ್ ಕ್ವಶನ್. ಇನ್ ಫಿಗರ್ AP, AQ and BC are tangents to the circle. If AB equal to 5 cm, AC equal to 6 cm and BC equal to 4 cm, then the length of AP is. ಒಂದು ಸರ್ಕಲ್ ಕೊಟ್ಟಿದ್ದಾರೆ ಇಲ್ಲಿ. ಈ ಸರ್ಕಲ್ಗೆ AP, AQ ಮತ್ತು BC ವೃತ್ತದ ಸ್ಪರ್ಶಕಗಳು. ಅದರಲ್ಲಿ AB 5 ಸೆಂಟಿಮೀಟರ್, AC 6 ಸೆಂಟಿಮೀಟರ್ ಮತ್ತು BC 4 ಸೆಂಟಿಮೀಟರ್ ಆದ್ರೆ AP ಯ ಉದ್ದನ ಕಂಡುಹಿಡಿಯಿರಿ. AB 5 ಸೆಂಟಿಮೀಟರ್ ಇದೆ, AC 6 ಸೆಂಟಿಮೀಟರ್ ಇದೆ, BC 4 ಸೆಂಟಿಮೀಟರ್ ಇದೆ. ಟೋಟಲ್ 4 ಸೆಂಟಿಮೀಟರ್ ಇದೆ. ಓಕೆ, ಇದನ್ನ ಸ್ವಲ್ಪ ಸೈಡಿಗೆ ಬರ್ಕೊಂಡ್ಬಿಡ್ತೀನಿ ನಾನು, ಈ ಡಯಾಗ್ರಾಮ್ ಅನ್ನ. ಇಲ್ಲಿಂದ ಒಂದು ಟ್ಯಾಂಜೆಂಟ್ ಈ ರೀತಿ ಹೋಗಿದೆ, ಮತ್ತೊಂದು ಟ್ಯಾಂಜೆಂಟ್ ಈ ರೀತಿ ಹೋಗಿದೆ ಇಲ್ಲಿ. ಸೊ ಇಷ್ಟಿದೆ. ಇನ್ನೊಂದು ಟ್ಯಾಂಜೆಂಟ್ BC ಇಲ್ಲಿದೆ, ಇಷ್ಟಿದೆ ಟ್ಯಾಂಜೆಂಟ್. ಓಕೆ, ದಿಸ್ ಈಸ್ ದ ಎಕ್ಸ್ಟರ್ನಲ್ ಪಾಯಿಂಟ್ A, ಇದು P, ಈ ಪಾಯಿಂಟ್ Q. ಇನ್ನು BC ಅನ್ನೋದು ಇನ್ನೊಂದು ಟ್ಯಾಂಜೆಂಟ್. BC ಎಲ್ಲಿ ಟಚ್ ಮಾಡ್ತಾ ಇದೆ ಸರ್ಕಲ್ ಅಂತಂದ್ರೆ S ಅನ್ನೋ ಪಾಯಿಂಟ್ ಅಲ್ಲಿ ಟಚ್ ಮಾಡ್ತಾ ಇದೆ. ಟೋಟಲ್ ಲೆಂತ್ ಆಫ್ BC ಇಸ್ 4 ಸೆಂಟಿಮೀಟರ್. ಆಮೇಲೆ ಏನ್ ಕೊಟ್ಟಿದ್ದಾರೆ, AB 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. AB ಮಾತ್ರ, ಇಲ್ಲಿವರೆಗೆ ಮಾತ್ರ. BP ಗೊತ್ತಿಲ್ಲ, ಬಟ್ ನನಗೆ ಟೋಟಲ್ ಬೇಕಾಗಿರೋದು AP ಬೇಕು. AP ಟೋಟಲ್ ಲೆಂತ್ ಬೇಕು, ಆದ್ರೆ BP ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ. ಆಮೇಲೆ AC ಕೊಟ್ಟಿದ್ದಾರೆ 6 ಸೆಂಟಿಮೀಟರ್, QC ಗೊತ್ತಿಲ್ಲ ನನಗೆ, ಬಟ್ BC ಗೊತ್ತು. BC ಟೋಟಲ್ ಲೆಂತ್ ಎಷ್ಟಿದೆ, 4 ಸೆಂಟಿಮೀಟರ್ ಇದೆ.
ಇಷ್ಟು ಮಾತ್ರ ಕೊಟ್ಟಿರೋದು. ಒಂದು ರಿಸಲ್ಟ್ ಗೊತ್ತಿರಬೇಕು. ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಒಂದು ಸರ್ಕಲ್ಗೆ ಮ್ಯಾಕ್ಸಿಮಮ್ ಎಷ್ಟು ಟ್ಯಾಂಜೆಂಟ್ ಗಳನ್ನ ಡ್ರಾ ಮಾಡಬಹುದು ಅಂತಂದ್ರೆ 2 ಟ್ಯಾಂಜೆಂಟ್ ಗಳನ್ನ ಡ್ರಾ ಮಾಡಬಹುದು. ಮತ್ತು ಇನ್ನೊಂದು ವಿಶೇಷ ಏನು ಅಂತಂದ್ರೆ ಆ 2 ಟ್ಯಾಂಜೆಂಟ್ ಗಳ ಲೆಂತ್ ಸೇಮ್ ಇರ್ತದೆ. ಸೊ ಎ ಪಿ ಎಷ್ಟಿರುತ್ತೋ ಅಷ್ಟೇ ಎ ಕ್ಯೂ ಇರ್ತದೆ, ಎ ಅನ್ನೋದನ್ನ ನಾವು ಎಕ್ಸ್ಟರ್ನಲ್ ಪಾಯಿಂಟ್ ಆಗಿ ತಗೊಂಡಾಗ. ಅದೇ ರೀತಿ ಪಿ ಅನ್ನೋದನ್ನ ನಾವು ಎಕ್ಸ್ಟರ್ನಲ್ ಪಾಯಿಂಟ್ ಆಗಿ ಪಿ ಅಲ್ಲ ಬಿ ಅನ್ನೋ ಪಾಯಿಂಟ್ ಅನ್ನ ಎಕ್ಸ್ಟರ್ನಲ್ ಪಾಯಿಂಟ್ ಆಗಿ ತಗೊಂಡಾಗ ಇಲ್ಲಿಯೂ ಕೂಡ 2 ಟ್ಯಾಂಜೆಂಟ್ ಗಳು ಕಾಣಿಸುತ್ತೆ ನಮ್ಮ ಕಣ್ಣಿಗೆ, ಒಂದು ಬಿ ಪಿ ಇನ್ನೊಂದು ಬಿ ಎಸ್. ಈ 2 ಟ್ಯಾಂಜೆಂಟ್ ಗಳು ಕೂಡ ಲೆಂತ್ ವೈಸ್ ನೋಡಿದಾಗ ಈಕ್ವಲ್ ಆಗಿರ್ತವೆ. ದೇರ್ ಫೋರ್ ಇಫ್ ಬಿ ಪಿ ಈಸ್ ಎಕ್ಸ್, ಸಪೋಸ್ ಎಕ್ಸ್ ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳೋಣ, ಬಿ ಎಸ್ ಕೂಡ ಎಷ್ಟಿರುತ್ತೆ, ಎಕ್ಸ್ ಸೆಂಟಿಮೀಟರ್ ಇರುತ್ತೆ. ಸಿಮಿಲರ್ಲಿ ಇಫ್ ಸಿ ಈಸ್ ಟ್ರೀಟೆಡ್ ಆಸ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್, ಸಿ ಅನ್ನೋದನ್ನ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಆಗಿ ಟ್ರೀಟ್ ಮಾಡಿದಾಗ ಇಲ್ಲಿ ನಮಗೆ 2 ಟ್ಯಾಂಜೆಂಟ್ ಗಳು ಕಾಣಿಸ್ಬೇಕು, ಒಂದು ಸಿ ಎಸ್ ಅನ್ನೋದು ಇನ್ನೊಂದು ಸಿ ಕ್ಯೂ ಅನ್ನೋದು. ಈ 2 ಟ್ಯಾಂಜೆಂಟ್ ಗಳು ಕೂಡ ಈಕ್ವಲ್ ಆಗಿರ್ತವೆ. ಒಂದ್ ವೇಳೆ ಸಿ ಎಸ್ ಅನ್ನೋದರ ಟ್ಯಾಂಜೆಂಟ್ ನ ಲೆಂತ್ ವೈ ಸೆಂಟಿಮೀಟರ್ ಆಗಿದ್ರೆ ಸಿ ಕ್ಯೂ ಕೂಡ ಎಷ್ಟಿರುತ್ತೆ, ವೈ ಸೆಂಟಿಮೀಟರ್ ಇರ್ತದೆ. ಇಫ್ ಬಿ ಎಸ್ ಈಸ್ ಎಕ್ಸ್ ಅಂಡ್ ಎಸ್ ಸಿ ಈಸ್ ವೈ, ಟೋಟಲ್ ಲೆಂತ್ ಬಿ ಸಿ ಈಸ್ ಎಕ್ಸ್ ಪ್ಲಸ್ ವೈ, ಬಟ್ ದಿಸ್ ಲೆಂತ್ ಈಸ್ ಆಕ್ಚುಲಿ ಈಕ್ವಲ್ ಟು 4 ಸೆಂಟಿಮೀಟರ್. ನೋಡಿ ಇಲ್ಲಿ ಬಿ ಸಿ ಈಸ್ ನಥಿಂಗ್ ಬಟ್ ಬಿ ಎಸ್ ಪ್ಲಸ್ ಎಸ್ ಸಿ. ಬಿ ಸಿ ಅಂತಂದ್ರೆ 4 ಸೆಂಟಿಮೀಟರ್ ಅಂಡ್ ದಿಸ್ ಇಸ್ ಈಕ್ವಲ್ ಟು ಬಿ ಎಸ್ ಅಂತಂದ್ರೆ ಎಕ್ಸ್, ಎಸ್ ಸಿ ಅಂತಂದ್ರೆ ವೈ. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 4 ಸೆಂಟಿಮೀಟರ್ ಅಂತ ಸಿಕ್ತು ನಮಗೆ. ಆಮೇಲೆ ಎ ಪಿ ಎಷ್ಟು ಸೆಂಟಿಮೀಟರ್ ಇದೆ, 5 ಸೆಂಟಿಮೀಟರ್ ಪ್ಲಸ್ ಎಕ್ಸ್ ಸೆಂಟಿಮೀಟರ್. ಯಾಕಂದ್ರೆ ಎ ಪಿ ಇಸ್ ನಥಿಂಗ್ ಬಟ್ ಎ ಬಿ ಪ್ಲಸ್ ಬಿ ಪಿ. ಎ ಪಿ ಈಸ್ ನಥಿಂಗ್ ಬಟ್ ಎ ಬಿ ಪ್ಲಸ್ ಬಿ ಪಿ. ಸೊ ಎ ಪಿ ಈಸ್ ಈಕ್ವಲ್ ಟು 5 ಪ್ಲಸ್ ಎಕ್ಸ್. ಇದು ಯಾವ್ದಿದು, ಎ ಪಿ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ನಮಗೆ ಏನಾದ್ರೂ ಸಿಕ್ತು ಅಂತಂದ್ರೆ ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಬಹುದು, ಎ ಪಿ ಎಲ್ ಲೆಂತ್ ನ ಫೈಂಡ್ ಔಟ್ ಮಾಡಬಹುದು. ಈಗ ಎ ಕ್ಯೂ ಬರೋಣ. ಎ ಕ್ಯೂ ಎಷ್ಟಿದೆ, 6 ಸೆಂಟಿಮೀಟರ್ ಪ್ಲಸ್ ವೈ ಸೆಂಟಿಮೀಟರ್, ಬಿಕಾಸ್ ಎ ಕ್ಯೂ ಇಸ್ ನಥಿಂಗ್ ಬಟ್ ಎ ಸಿ ಪ್ಲಸ್ ಸಿ ಕ್ಯೂ, 6 ಪ್ಲಸ್ ವೈ, 6 ಪ್ಲಸ್ ವೈ. ಬಟ್ AP will be equal to AQ because A is an external point. AP and AQ are 2 tangents drawn from this external point A. Therefore, AP will be equal to AQ. ಹಾಗಾದ್ರೆ 5 plus X will be equal to 6 plus Y. Now, ನಮಗೆ ಬೇಕಾಗಿರೋದು AP ಅಂತಂದ್ರೆ AB ಇದೆ ಗೊತ್ತಿದೆ ನಮಗೆ. ಬಿ ಪಿ ಎಕ್ಸ್ ವ್ಯಾಲ್ಯೂ ಸಿಕ್ತು ಅಂತಂದ್ರೆ ಎ ಪಿ ಸಿಕ್ಬಿಡ್ತದೆ. ಎಕ್ಸ್ ವ್ಯಾಲ್ಯೂ ಬೇಕು ಅಂತಂದ್ರೆ ನಾವೇನ್ ಮಾಡೋಣ, ವೈ ಪ್ಲಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ವೈ ಈಕ್ವಲ್ ಟು 5 ಪ್ಲಸ್ ಎಕ್ಸ್, 6 ಈ ಕಡೆ ತಗೊಂಡ್ರೆ -6, ದಟ್ ಈಸ್ ನಥಿಂಗ್ ಬಟ್ ಎಕ್ಸ್. 5 - 6 ಅಂದ್ರೆ -1. ಸೊ ವೈ ಈಕ್ವಲ್ ಟು ಎಕ್ಸ್ -1. ಇದನ್ನ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ 4 ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ಇದೆಯಲ್ಲ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ 4 ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತಂದ್ರೆ ಎಕ್ಸ್ -1. ಓಕೆ, -1 ಲೆಫ್ಟ್ ಸೈಡ್ ಬಂದ್ರೆ +1. ಸೊ ವಿ ಗೆಟ್ ವೈ 4 + 1 ಇಟ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎಕ್ಸ್ ಇಸ್ 2x. 4 + 1 ಈಸ್ 5 ಈಕ್ವಲ್ ಟು 2x. ಡಿವೈಡ್ ಮಾಡಿದ್ರೆ ಎಕ್ಸ್ ಈಕ್ವಲ್ ಟು 5/2. ಇನ್ನು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರ್ತದೆ, 2 4 2.5 ಬರ್ತದೆ. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 2.5. ನೋಡಿ ಎಕ್ಸ್ ವ್ಯಾಲ್ಯೂ ಸಿಕ್ತು ನಮಗೆ 2.5 ಅಂತ. ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಆಕ್ಚುಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಎ ಪಿ. ಸೊ ಎ ಬಿ ಗೊತ್ತು, ಬಿ ಪಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ ನ ಆಡ್ ಮಾಡಿಬಿಟ್ರೆ ಎ ಪಿ ಸಿಗ್ತದೆ. ಸೊ ಎ ಬಿ ಇಸ್ 5 ಸೆಂಟಿಮೀಟರ್ ಅಂಡ್ ಬಿ ಪಿ ಇಸ್ 2.5. ಎರಡನ್ನ ಆಡ್ ಮಾಡಿದ್ರೆ 5 + 2.5 ವಿ ಗೆಟ್ 7.5 ಸೆಂಟಿಮೀಟರ್. ದೇರ್ಫೋರ್ ಆಪ್ಷನ್ 4 is correct. The bisectors of any 2 adjacent angles of a parallelogram intersect at. ಇದೊಂದು ಸ್ಟ್ಯಾಂಡರ್ಡ್ ರಿಸಲ್ಟ್. ಯಾವುದೇ ಒಂದು ಪ್ಯಾರಲೋಗ್ರಾಮ್ ಅಲ್ಲಿ ಅಡ್ಜಸೆಂಟ್ ಆಂಗಲ್ಗಳ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಎರಡು ಏನು ಆಂಗಲ್ ಬೈಸೆಕ್ಟರ್ಸ್ ಏನಿರುತ್ತೆ, ಆ ಆಂಗಲ್ ಬೈಸೆಕ್ಟರ್ಗಳು ಎಷ್ಟು ಡಿಗ್ರಿ ಆಂಗಲ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತವೆ ಅಥವಾ ಬೈಸೆಕ್ಟ್ ಮಾಡ್ತವೆ ಅಂತಂದ್ರೆ 90 ಡಿಗ್ರಿನಲ್ಲಿ ಇಂಟರ್ಸೆಕ್ಟ್ ಮಾಡ್ತವೆ. ಸಮಾಂತರ ಚತುರ್ಭುಜದ 2 ಪಾರ್ಶ್ವ ಕೋನಗಳ ದ್ವಿಭಾಜಕಗಳು ಸಂಧಿಸುವ ಕೋನ 90 ಡಿಗ್ರಿನಲ್ಲಿ ಅವು ಇಂಟರ್ಸೆಕ್ಟ್ ಮಾಡ್ತವೆ. ಇದನ್ನ
ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ಅಂತ ನೆನಪಾದ್ರೂ ಇಟ್ಕೊಳ್ಬಹುದು, ಅಥವಾ ಎರಡು ರೀತಿಯಲ್ಲಿ ನಾನು ಪ್ರೂವ್ ಮಾಡ್ತೀನಿ. ಒಂದು ಪ್ಯಾರಲೋಗ್ರಾಮ್ ಅಂತ ಹೇಳಿರೋದ್ರಿಂದ ಒಂದು ಪ್ಯಾರಲೋಗ್ರಾಮ್ ತಗೊಳ್ಳೋಣ. ಯಾವ ಪ್ಯಾರಲೋಗ್ರಾಮ್ ತಗೊಳ್ತೀನಿ ನಾನು ಅಂತಂದ್ರೆ ಸ್ಕ್ವೇರ್ ತಗೊಳ್ತೀನಿ. ಸ್ಕ್ವೇರ್ ಇಸ್ ಅ ಪ್ಯಾರಲೋಗ್ರಾಮ್. ಯಾಕಂದ್ರೆ ಇವರು ಪ್ಯಾರಲೋಗ್ರಾಮೇ ಅಂತ ಮೆನ್ಷನ್ ಮಾಡಿರೋದ್ರಿಂದ ಸ್ಕ್ವೇರ್ ಕೂಡ ಒಂದು ಪ್ಯಾರಲೋಗ್ರಾಮ್. ಸೊ ವೆರಿಫೈ ಮಾಡೋ ಸಲುವಾಗಿ ಒಂದು ಪ್ಯಾರಲೋಗ್ರಾಮ್ ತಗೊಂಡಿದ್ದೀವಿ. ಇಲ್ಲಿ ಅಡ್ಜಸೆಂಟ್ ಆಂಗಲ್ ಗಳ ಬೈಸೆಕ್ಟರ್ಸ್ ಅಂತ ಹೇಳಿದ್ದಾರೆ. ಇದೊಂದು ಅಡ್ಜಸೆಂಟ್ ಆಂಗಲ್, ಇದೊಂದು ಸಪೋಸ್ ನೇಮಿಂಗ್ ಏನಾದ್ರು ಮಾಡಿದ್ರೆ ನಾನು ಎ ಬಿ ಸಿ ಡಿ, ಎ ಬಿ ಸಿ ಡಿ, ಎ ಮತ್ತು ಬಿ ಅಡ್ಜಸೆಂಟ್ ಆಂಗಲ್ಸ್. ಇದರ ಆಂಗಲ್ ಬೈಸೆಕ್ಟರ್ಸ್, ಒಂದು ಆಂಗಲ್ ಬೈಸೆಕ್ಟರ್ ಇದಾಗಿರ್ಲಿ, ಇನ್ನೊಂದು ಆಂಗಲ್ ಬೈಸೆಕ್ಟರ್ ಇದಾಗಿರ್ಲಿ. ಆಂಗಲ್ ಬೈಸೆಕ್ಟರ್ ಅಂತಂದ್ರೆ ಇಲ್ಲಿ ಎಷ್ಟು ಆಂಗಲ್ ಇರುತ್ತಲ್ಲ ಅದನ್ನ ಈಕ್ವಲ್ ಆಗಿ ಡಿವೈಡ್ ಮಾಡೋದು. ಟೋಟಲ್ ಎಷ್ಟಿರುತ್ತೆ ಇಲ್ಲಿ 90 ಡಿಗ್ರಿ ಇರುತ್ತೆ. ಸೊ 45 ಆಗಿ ಡಿವೈಡ್ ಮಾಡುತ್ತೆ ಆಂಗಲ್ ಬೈಸೆಕ್ಟರ್. ಈ ಕಡೆ ಕೂಡ 45 ಡಿಗ್ರಿ 45 ಡಿಗ್ರಿ ಇರುತ್ತೆ. ಇದು 45 ಆಯ್ತು, ಇದು 45 ಆಯ್ತು, ಟೋಟಲ್ ಎಷ್ಟಾಯ್ತು 90 ಡಿಗ್ರಿ. ಸೊ ಆಂಗಲ್ ಟ್ರಯಾಂಗಲ್ ಎ ಒ ಬಿ ಒಂದು ಟ್ರಯಾಂಗಲ್ ಆಗಿದೆ. ಅದರಲ್ಲಿ ಎರಡು ಆಂಗಲ್ಗಳು 45 ಇದೆ ಅಂತಂದ್ರೆ ಈ ಆಂಗಲ್ ಎಷ್ಟಿರಬೇಕು 90 ಡಿಗ್ರಿ ಇರಲೇಬೇಕು. ಯಾಕಂದ್ರೆ ಮೂರು ಆಂಗಲ್ ಗಳನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ದೇರ್ ಫೋರ್ ಆಂಗಲ್ ಬೈಸೆಕ್ಟರ್ಸ್ ಗಳು ಯಾವಾಗ್ಲೂ ಎಷ್ಟು ಡಿಗ್ರಿ ಆಂಗಲ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತವೆ ಅಂತಂದ್ರೆ 90 ಡಿಗ್ರಿ ಆಂಗಲ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತವೆ. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ಇದು ಅವರು ಪ್ಯಾರಲೋಗ್ರಾಮ್ ಅಂತ ಹೇಳಿರೋದ್ರಿಂದ ಒಂದು ಪ್ಯಾರಲೋಗ್ರಾಮ್ ನ ತಗೊಂಡು ನಮ್ಗೆ ಗೊತ್ತಿರ್ತಕ್ಕಂಥ ಪ್ಯಾರಲೋಗ್ರಾಮ್ ತಗೊಂಡು ವೆರಿಫೈ ಮಾಡಿದ್ವಿ. ಇದನ್ನ ಜನರಲ್ ಆಗಿ ಏನ್ ಮಾಡೋಣ, ಪ್ರೂವ್ ಮಾಡೋಣ. ಒಂದು ವೇಳೆ ಡಿಸ್ಕ್ರಿಪ್ಟಿವ್ ಅಲ್ಲಿ ಕೇಳಿದ್ರೆ ಈ ರೀತಿ ಪ್ರೂವ್ ಮಾಡಬೇಕು ಇದನ್ನ. ಇದು ಒಂದು ಪ್ಯಾರಲೋಗ್ರಾಮ್. ಲೆಟ್ ಅಸ್ ಕಾಲ್ ಇಟ್ ಆಸ್ ಎ ಬಿ ಸಿ ಡಿ. ಓಕೆ, ಇಲ್ಲಿ ಆಂಗಲ್ ಬೈಸೆಕ್ಟರ್ಗಳು, ಒಂದು ಆಂಗಲ್ ಬೈಸೆಕ್ಟರ್ ಇದಾಗಿರ್ಲಿ, ಇನ್ನೊಂದು ಆಂಗಲ್ ಬೈಸೆಕ್ಟರ್ ಇದಾಗಿರ್ಲಿ. ಎಷ್ಟು ಡಿಗ್ರಿನಲ್ಲಿ ಅವು ಬೈಸೆಕ್ಟ್ ಮಾಡ್ತಾ ಗೊತ್ತಿಲ್ಲ. ಲೆಟ್ ಅಸ್ ಇಂಟರ್ಸೆಕ್ಟ್ ಅಟ್ ಓ. ಅವೆರಡು ಎಲ್ಲಿ ಇಂಟರ್ಸೆಕ್ಟ್ ಆಗಲಿ, ಓ ಅನ್ನೋ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಲಿ. ಟೋಟಲ್ ಆಂಗಲ್ ಇದು ಡಿ, ಇದು ಆಂಗಲ್ ಸಿ. ಓಕೆ, we know that sum of adjacent angles in a parallelogram will be equal to 180 degree. Therefore, angle D plus angle C will be equal to 180 degree. Angle D ಅಂತಂದ್ರೆ ಟೋಟಲ್ ADC ಅಂತ ಅರ್ಥ. Angle C ಅಂತಂದ್ರೆ BCD ಅಂತ ಅರ್ಥ. ಎರಡನ್ನೂ ಆಡ್ ಮಾಡಿದ್ರೆ 180 ಡಿಗ್ರಿ ಬರ್ತದೆ. ಇಲ್ಲಿ ODC is half of angle D. Similarly, OCD is also half of angle C. ಸೊ ಏನ್ ಮಾಡೋಣ ಅಂತಂದ್ರೆ ಎರಡೂ ಕಡೆ ಡಿವೈಡೆಡ್ ಬೈ 2 ಮಾಡಿಬಿಡೋಣ. ಸೊ ದಟ್ ವಿ ಗೆಟ್ 90 ಡಿಗ್ರಿ. ದೇರ್ ಫೋರ್ ಆಂಗಲ್ ಡಿ, ಹಾಫ್ ಆಫ್ ಆಂಗಲ್ ಡಿ ಅಂತಂದ್ರೆ ನಾನು ಯಾವ್ದು ಕಟ್ತೀನಿ, ODC. ಆಂಗಲ್ ODC ಪ್ಲಸ್ OCD, ಆಂಗಲ್ OCD. ಹಾಫ್ ಆಫ್ ಆಂಗಲ್ ಡಿ ಅಂತಂದ್ರೆ ODC, ಕೆಳಗಡೆ ಮಾತ್ರ. ಹಾಫ್ ಆಫ್ ಆಂಗಲ್ ಸಿ ಅಂತ ಯಾವ್ದನ್ನ ಕರಿತಿದ್ದೀನಿ, OCD ಇದನ್ನ ಕರಿತಾ ಇದ್ದೀನಿ. ಅಂಡ್ ದಿಸ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಈಗ ಈ ಟ್ರಯಾಂಗಲ್ ತಗೋಣ. ODC ಟ್ರಯಾಂಗಲ್ ಅಲ್ಲಿ ಆಂಗಲ್ O ಪ್ಲಸ್ ಆಂಗಲ್ ODC ಪ್ಲಸ್ ಆಂಗಲ್ OCD ಎಲ್ಲ ಎಷ್ಟು ಡಿಗ್ರಿ ಇರಬೇಕು, 180 ಡಿಗ್ರಿ ಇರಬೇಕು. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್. ಆಂಗಲ್ O ಎಷ್ಟು ಅಂತ ಗೊತ್ತಿಲ್ಲ. O ಇಸ್ ನಥಿಂಗ್ ಬಟ್ DOC ಪ್ಲಸ್ ODC ಪ್ಲಸ್ OCD. ಈಗ ತಾನೇ ನಾವು ಫೈಂಡ್ ಔಟ್ ಮಾಡಿದೀವಿ 90 ಡಿಗ್ರಿ ಅಂತ. ಇಟ್ ಈಸ್ 90 ಡಿಗ್ರಿ ಅಂಡ್ ದಿಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. Therefore, DOC is equal to 180 minus 90. Therefore, we get 90 degree. Therefore, angle bisectors ಎಷ್ಟು ಡಿಗ್ರಿ ಆಂಗಲ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತವೆ ಅಂತಂದ್ರೆ 90 ಡಿಗ್ರಿ ಆಂಗಲ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತವೆ. Next question. In the figure, MN is parallel to QR. Then area of triangle PQR divided by area of triangle PMN is equal to. ಕೊಟ್ಟಿರೋ ಚಿತ್ರದಲ್ಲಿ MN ಸಮಾಂತರ QR, ತ್ರಿಭುಜ PQR ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ PMN ನ ವಿಸ್ತೀರ್ಣ. ಪ್ಯಾರಲ್ ಆಗಿರೋದ್ರಿಂದ MN ಪ್ಯಾರಲಲ್ ಟು QR ಆಗಿರೋದ್ರಿಂದ ಎರಡು ಟ್ರಯಾಂಗಲ್ ಫಾರ್ಮ್ ಆಗ್ತವೆ. ಇಲ್ಲಿ ಒಂದು ಟ್ರಯಾಂಗಲ್ PQR, ಇನ್ನೊಂದು ಟ್ರಯಾಂಗಲ್ PMN.
ಪಿ ಕ್ಯೂ ಆರ್ ದೊಡ್ಡ ಟ್ರಯಾಂಗಲ್, ಪಿ ಎಂ ಎನ್ ಇಲ್ಲಿ ಚಿಕ್ಕದಾಗಿದೆ ನೋಡಿ ಈ ಟ್ರಯಾಂಗಲ್. ಸೊ ಇದು ಪಿ, ಇದು ಕ್ಯೂ, ಇದು ಆರ್ ಆಗಿರಲಿ, ಇದು ಪಿ, ಇದು ಎಂ ಎನ್ ಆಗಿರಲಿ. ಪಿ ಕ್ಯೂ ಆರ್ ಪಿ ಎಂ ಎನ್. ಸಿನ್ಸ್ ಎಂ ಎನ್ ಈಸ್ ಪ್ಯಾರಲಲ್ ಟು ಕ್ಯೂ ಆರ್, ದೆನ್ ದೀಸ್ ಟು ಟ್ರಯಾಂಗಲ್ಸ್ ವಿಲ್ ಬಿ ಸಿಮಿಲರ್. ಸಿಮಿಲರ್ ಆಗಿದೆ ಅಂತಂದ್ರೆ ಅವುಗಳ ಏರಿಯಾಗಳು ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ಗಳ ಸ್ಕ್ವೇರ್ಗೆ ಈಕ್ವಲ್ ಆಗಿರ್ತದೆ. ಕರೆಸ್ಪಾಂಡಿಂಗ್ ಸೈಡ್ಸ್ಗಳ ಸ್ಕ್ವೇರ್ನ ರೇಷಿಯೋಗೆ ಈಕ್ವಲ್ ಆಗಿರ್ತದೆ. ಸೊ ವಿ ಕ್ಯಾನ್ ರೈಟ್ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ divided by area of triangle PMN equals to PQ square divided by PM square. Corresponding sides ಯಾವುದು? PQ ಗೆ corresponding side PM, ಅದರ ಸ್ಕ್ವೇರ್ ಗಳ ರೇಷಿಯೋ ಸ್ಕ್ವೇರ್. This will be equal to PR divided by PM, PR ಗೆ PN square. This will be equal to QR divided by MN square. ಇದು ಯಾವ್ದಿದು? ಏರಿಯಾ ಆಫ್ ಟ್ರಯಾಂಗಲ್ PQR divided by area of triangle PMN. So these two areas will be equal to ratios of their squares of their corresponding sides. Therefore PQ square by PM square. Option 2 is correct. Next one, if the outer radii of the ends of a bucket are 5 cm and 15 cm and it is 24 cm high, then its outer surface area is. ಒಂದು ಬಕೆಟ್ನ ಎರಡು ಪಾದಗಳ ಹೊರ ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 15 ಸೆಂಟಿಮೀಟರ್ ಹಾಗೂ ಎತ್ತರ 24 ಸೆಂಟಿಮೀಟರ್ ಆದರೆ ಅದರ ಹೊರ ಮೇಲ್ಮೈ ವಿಸ್ತೀರ್ಣ ಇದನ್ನು ಕಂಡುಹಿಡಿಯಬೇಕು. ರೆಫರೆನ್ಸ್ಗೆ ಒಂದು ಬಕೆಟ್ನ ಡ್ರಾ ಮಾಡ್ಕೊಳ್ಳೋಣ. ಮೇಲ್ಗಡೆ ಜಾಸ್ತಿ ಇರುತ್ತೆ, ಕೆಳಗಡೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇದು ಒಂದು ಬಕೆಟ್ ಅಂತ ಅನ್ಕೊಳ್ಳೋಣ. ಇಲ್ಲಿ ಎರಡು ಸರ್ಕಲ್ಗಳು ಬಂದಿರೋದ್ರಿಂದ ಅವುಗಳ ರೇಡಿಯಸ್ಗಳು ಬೇರೆ ಬೇರೆ ಇರ್ತದೆ. ಮೇಲ್ಗಡೆ ಸ್ವಲ್ಪ ರೇಡಿಯಸ್ ಜಾಸ್ತಿ ಇರುತ್ತೆ, ಬೇಸ್ ರೇಡಿಯಸ್ ಸ್ವಲ್ಪ ಕಡಿಮೆ ಇರುತ್ತೆ. ಈ ಎರಡು ರೇಡಿಯಸ್ಗಳನ್ನು ಜಾಯಿನ್ ಮಾಡ್ತಕ್ಕಂಥ ಪಾಯಿಂಟ್ ಇದು ಹೈಟ್. ಓಕೆ, ಬೇಸ್ ರೇಡಿಯಸ್ ಅನ್ನ R1 ಅಂತ ಕರೆಯೋಣ, ಅಂಡ್ ದಿಸ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಇನ್ನು ಮೇಲ್ಗಡೆ ಏನಿದೆ ಟಾಪ್ ರೇಡಿಯಸ್ ಅದು R2, ಇದು 15 ಸೆಂಟಿಮೀಟರ್ ಇಲ್ಲಿ. ಓಕೆ, ಇನ್ನು ಸ್ಲ್ಯಾಂಟ್ ಹೈಟ್ ಗೊತ್ತಿಲ್ಲ, ಯಾಕಂದ್ರೆ ಔಟರ್ ಸರ್ಫೇಸ್ ಏರಿಯಾ ಅಂತ ಕೇಳಿದ್ರೆ ಇಲ್ಲಿ. ಔಟರ್ ಸರ್ಫೇಸ್ ಏರಿಯಾ ಅಂತಂದ್ರೆ ಸುತ್ತಲೂ ಏನಿದೆ ಅದ್ರ ಸರ್ಫೇಸ್ ಏರಿಯಾ ಜೊತೆಗೆ ಈ ಬೇಸ್ ಕೂಡ ಕ್ಲೋಸ್ ಆಗಿರೋದ್ರಿಂದ ಆ ಏರಿಯಾ ಕೂಡ ನಾವು ಸೇರಿಸ್ಕೋಬೇಕಾಗ್ತದೆ. ಸೊ ಏರಿಯಾ ಆಫ್ ಔಟರ್ ಸರ್ಫೇಸ್ ಅಥವಾ ಔಟರ್ ಸರ್ಫೇಸ್ ಏರಿಯಾ ಈಸ್ ಗಿವನ್ ಬೈ ಕರ್ವ್ಡ್ ಸರ್ಫೇಸ್ ಏರಿಯಾ ಪ್ಲಸ್ ಏರಿಯಾ ಆಫ್ ದ ಬೇಸ್. ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಿದೆ ಅಂತಂದ್ರೆ ಪೈ ಇಂಟು, ಇದು ಫ್ರಸ್ಟಮ್, ಇದು ಫ್ರಸ್ಟಮ್ ಆಫ್ ಎ ಕೋನ್. ಫ್ರಸ್ಟಮ್ ಆಫ್ ಎ ಕೋನ್, ಕರ್ವ್ಡ್ ಸರ್ಫೇಸ್ ಏರಿಯಾ ಫ್ರಸ್ಟಮ್ ಆಫ್ ಎ ಕೋನ್ ಇಸ್ ಗಿವನ್ ಬೈ ಪೈ ಇಂಟು R1 ಪ್ಲಸ್ R2 ಇಂಟು L. L ಅಂತಂದ್ರೆ ಸ್ಲ್ಯಾಂಟ್ ಹೈಟ್ ಪ್ಲಸ್ ಏರಿಯಾ ಆಫ್ ದ ಬೇಸ್ ದಟ್ ಈಸ್ ಪೈ R1 ಸ್ಕ್ವೇರ್. ಇದು ಫಾರ್ಮುಲಾ. ಬಟ್ ನಮಗೆ R1 ಗೊತ್ತು, R2 ಗೊತ್ತು, ಪೈ ಅಂದ್ರೆ ಗೊತ್ತು, ಬಟ್ L ಗೊತ್ತಿಲ್ಲ. L ಅಂತಂದ್ರೆ ಸ್ಲ್ಯಾಂಟ್ ಹೈಟ್. ಆ L ನ ಫಸ್ಟ್ ಏನ್ ಮಾಡೋಣ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. L ಈಸ್ ಗಿವನ್ ಬೈ ರೂಟ್ ಆಫ್ H ಸ್ಕ್ವೇರ್ ಪ್ಲಸ್ R1 ಮೈನಸ್ R2 ಹೋಲ್ ಸ್ಕ್ವೇರ್. H ಅಂತಂದ್ರೆ ಹೈಟ್. ಹೈಟ್ ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 24 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹೈಟ್. ದಿಸ್ ಇಸ್ ಹೆಡ್. ಸೊ ಇಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ H ಅಂದ್ರೆ 24 ಸ್ಕ್ವೇರ್ ಪ್ಲಸ್ R1 ಮೈನಸ್ R2 ಅಥವಾ R2 ಮೈನಸ್ R1 ಏನಾದ್ರೂ ಕರ್ಕೊಳ್ರಿ ನೀವು. 15 ಮೈನಸ್ 5 ಅಂತ ಬರ್ಕೊಳ್ತೀನಿ ಹೋಲ್ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು 24 ಸ್ಕ್ವೇರ್ ಅಂತಂದ್ರೆ 576 ಪ್ಲಸ್ 15 ಮೈನಸ್ 5 ಅಂದ್ರೆ 10 ಸ್ಕ್ವೇರ್ ಅಂತಂದ್ರೆ 100. ಇಟ್ ಈಸ್ ಈಕ್ವಲ್ ಟು ರೂಟ್ 676. ದಿಸ್ ಇಸ್ ಈಕ್ವಲ್ ಟು 676 ವರ್ಗಮೂಲ. 676 ವರ್ಗಮೂಲ ಎಷ್ಟು ಅಂತಂದ್ರೆ 26. Therefore slant height will be equal to 26 centimeter. ಬೇಕಾದ್ರೆ ನೀವು ಇದನ್ನ ವೆರಿಫೈ ಮಾಡಬಹುದು. ನೀವು ಡಿವಿಷನ್, ಲಾಂಗ್ ಡಿವಿಷನ್ ಮೆಥಡ್ ಇಂದನಾದ್ರೂ ಫೈಂಡ್ ಔಟ್ ಮಾಡಿ, ಅಥವಾ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದನಾದ್ರೂ ಫೈಂಡ್ ಔಟ್ ಮಾಡಿ, ಅಥವಾ 26 ನೇ ಸ್ಕ್ವೇರ್ ಮಾಡಿದ್ರೆ 676 ಬರುತ್ತೆ. ಆ ರೀತಿ ನಾವು ವೆರಿಫೈ ಮಾಡಬಹುದು. ಸೊ ಸ್ಕ್ವೇರ್ ರೂಟ್ ಆಫ್ 676 ಅಲ್ಲಿಗೆ 26 ಬಂತು. ಈಗ ಎಲ್ಲ ವ್ಯಾಲ್ಯೂಸ್ ಸಿಕ್ತು ನಮಗೆ. ಈ ಫಾರ್ಮುಲಾದಲ್ಲಿ ಹಾಕಿ ಸಿಂಪ್ಲಿಫೈ ಮಾಡೋಣ.
ಪೈ ಮತ್ತು ಪೈ ಕಾಮನ್ ಇರೋದ್ರಿಂದ ಹೊರಗಡೆ ತೆಗೆದು ಬಿಡ್ತೀನಿ ನಾನು. ಪೈ ಇನ್ ಬ್ರಾಕೆಟ್ R1 ಪ್ಲಸ್ R2. R1 ಅಂತಂದ್ರೆ 15 ಪ್ಲಸ್ R2 ಅಂತಂದ್ರೆ 5 ಇಂಟು ಎಲ್ ಅಂತಂದ್ರೆ 26 ಪ್ಲಸ್ ಪೈ ಕಾಮನ್ ಆಗಿ ತೆಗೆದುಬಿಟ್ಟಿದ್ದೀನಿ. R1 ಸ್ಕ್ವೇರ್, R1 ಅಂತಂದ್ರೆ ಇಲ್ಲಿ 5, ಸೊ 5 ಸ್ಕ್ವೇರ್, 5 ಸ್ಕ್ವೇರ್ ಅಂತಂದ್ರೆ 25. ಇಟ್ ಈಸ್ ಈಕ್ವಲ್ ಟು ಪೈ ಅಂತಂದ್ರೆ 22/7 ಇನ್ ಬ್ರಾಕೆಟ್ 15 ಪ್ಲಸ್ 5 ಅಂತಂದ್ರೆ 20 ಇಂಟು 26 ಪ್ಲಸ್ 25. ದಿಸ್ ಇಸ್ ಈಕ್ವಲ್ ಟು 22/7 ಇಂಟು 20 ಪ್ಲಸ್ 26 ಅಂದ್ರೆ 520, 26 52, ಇದೊಂದು 0 ಸೇರಿಸ್ಕೊಂಡ್ರೆ 520 ಪ್ಲಸ್ 25. ಇಟ್ ಈಸ್ ಈಕ್ವಲ್ ಟು 22/7 ಇಂಟು 520 ಪ್ಲಸ್ 25 ಅಂತಂದ್ರೆ 545. ಇಟ್ ಈಸ್ ಈಕ್ವಲ್ ಟು, ಈಗ 22ನ್ನ 545ನ್ನ ಎರಡನ್ನು ಮಲ್ಟಿಪ್ಲೈ ಮಾಡೋಣ. 545 ಇಂಟು 22, 2 10, 2 4 8 1 9, 2 10 ಪ್ಲಸ್ ಇಲ್ಲೂ ಕೂಡ 2 ಇರೋದ್ರಿಂದ ಸೇಮ್ ಆನ್ಸರ್ ಬರುತ್ತೆ. 0 9 0 1 ಆಡ್ ಮಾಡಿದ್ರೆ 0 9 9 1 1. ಇದು ನ್ಯೂಮರೇಟರ್. ಇದು 11,990 ಡಿವೈಡೆಡ್ ಬೈ 7. ಈಗ ಡಿವೈಡ್ ಮಾಡೋಣ. 7 1 ಜಾ 7 1 ಜಾ 7, 4 ಉಳಿತು. 7 7 ಜಾ 49, 7 1 ಜಾ 7, 2 ಉಳಿತು, 20 ಆಯಿತು. 7 2 ಜಾ 14, ಪಾಯಿಂಟ್ ಕೊಟ್ರೆ ಇಲ್ಲಿ 14 ಅಂದ್ರೆ 6 ಉಳಿತು, ಪಾಯಿಂಟ್ ಕೊಟ್ರೆ 60 ಆಯಿತು. 7 8 56, 1212.8, 1712.8. ಬಟ್ ಆಪ್ಷನ್ಸ್ಗಳು ರಾಂಗ್ ಇದೆ ಇಲ್ಲಿ. ಬಟ್ ಆಕ್ಚುಯಲ್ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 1712.8 ಬರುತ್ತೆ. So this is the solution. Remaining questions will be discussed in the next class. Thank you.